ರೈಟ್, ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ಸುನಿಲ್ ಧರ್ಮಸ್ಥಳ ನೇರ ಸಂಪರ್ಕದಲ್ಲಿ. ಸುನಿಲ್, ಗಮನಿಸ್ತಾ ಇದ್ವಿ ಚಿಕ್ಕಣ್ಣ ಅವರು ಕೂಡ ಈ ಪ್ರಕರಣದಲ್ಲಿ ತಳ್ಕಾಕೊಳ್ತಿದೆ. ಅವ್ರ ಹೆಸರು ಕೂಡ ಮತ್ತೊಂದು ಕಡೆ ಎಲ್ಲಿ ಚಿಕ್ಕಣ್ಣ ಹಾಗೆ ದರ್ಶನ್ ಕಡೆದಾಗಿ ಮೀಟ್ ಆಗಿದ್ರು ಅಂತ ಹೇಳಲಾಗ್ತಾ ಇದೆ. ಸ್ಟೋನಿ ಬ್ರೂಕ್ ರೆಸ್ಟೋ ಬಾರ್ ಅಲ್ಲಿ ಇದೀಗ ಸ್ಪಾಟ್ ಮಹಜರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಆರೋಪಿಗಳನ್ನ ಪೊಲೀಸರು. ಸೊ ಈ ಪ್ರಕ್ರಿಯೆಗಳು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಪ್ರಕರಣದ ತನಿಖೆಯ ಭಾಗವಾಗಿ? ಎಸ್ ಸ್ಮಿತಾ, ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖಾಧಿಕಾರಿಗಳು ಹಲವು ಆಯಾಮಗಳಲ್ಲಿ ತನಿಖೆಯನ್ನು ನಡೆಸಿದ್ದಾರೆ. ಅದರಲ್ಲಿ ಒಂದು ಬಹುಮುಖ್ಯ ವಿಚಾರ ಅಂತ ಹೇಳಿದರೆ, ಈ ಒಂದು ಕೃತ್ಯ ನಡೆದಿರುವಂತಹ ದಿನ ರೇಣುಕಾಸ್ವಾಮಿಯನ್ನು ಚಿತ್ರದುರ್ಗದಿಂದ ರಾಘವೇಂದ್ರ ಆ್ಯಂಡ್ ಟೀಮ್ ಬೆಂಗಳೂರಿಗೆ ಕರ್ಕೊಂಡ್ಬಂದು ಈ RR ನಗರದ ಶೆಡ್ನಲ್ಲಿ ಕೂಡಿ ಹಾಕಿದ್ರು. ಅದಾದ ನಂತರ ಅಲ್ಲಿದ್ದಂತಹ ಪವನ್ ಅನ್ನುವಂಥ ಹುಡುಗ, ಆತ ಬಂಧಿತ ಆರೋಪಿಗಳಲ್ಲಿ ಓರ್ವ, ನೇರವಾಗಿ ದರ್ಶನ್ ಎಲ್ಲಿದ್ದಾರೆ ಅಂತ ಕೇಳಿ ಆತ ಇದ್ದಲ್ಲಿಗೆ ಹೋಗಿ ಈ ರೀತಿ ರೇಣುಕಾಸ್ವಾಮಿಯನ್ನು ಕರ್ಕೊಂಡ್ಬಂದಿದ್ದೀವಿ ಅನ್ನುವಂಥದ್ದು ವಿಚಾರವನ್ನು ಕೂಡ ತಿಳಿಸಿದ್ದ. ಆ ಟೈಮ್ನಲ್ಲಿ ದರ್ಶನ್ ಆ್ಯಂಡ್ ಟೀಮ್ ಈ RR ನಗರದ ಸ್ಟೋನಿ ಬ್ರೂಕ್ಸ್ ಅನ್ನುವಂಥ ಪಬ್ನಲ್ಲಿ ಇದ್ರು ಅನ್ನುವಂಥ ಒಂದು ಮಾಹಿತಿ. ಈ ಸಂಬಂಧಪಟ್ಟಂತೆ ಆರೋಪಿಗಳ ಕಡೆಯಿಂದ ಈ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಂತಹ ತನಿಖಾಧಿಕಾರಿಗಳು ನಂತರ ಸ್ಟೋನಿ ಬ್ರೂಕ್ಸ್ಗೆ ಹೋಗಿ ಅಲ್ಲಿನ CCTV DVRನ ಪರಿಶೀಲನೆ ಮಾಡಿದ್ರು, ಅದನ್ನು ಜಪ್ತಿ ಕೂಡ ಮಾಡ್ಕೊಂಡಿದ್ರು. ಆ ಪರಿಶೀಲನೆ ಮಾಡುವಂಥ ಟೈಮ್ನಲ್ಲಿ ದರ್ಶನ್ ಜೊತೆಗೆ ಬೇರೆ ಯಾರ್ಯಾರಿದ್ರು ಅನ್ನುವಂಥದ್ದನ್ನು ನೋಡಿದ್ರು. ಅದಾದ ನಂತರ ಗೊತ್ತಾದ ವಿಚಾರ ಅಂತ ಹೇಳಿದರೆ, ಅಲ್ಲಿ ಜೊತೆಗಿದ್ದಂತಹ ಬಹುತೇಕ ಜನ, ಆತನ ಜೊತೆಗಿದ್ದಂಥವ್ರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಆಗಿದ್ರು. ಆದರೆ ಚಿಕ್ಕಣ್ಣ ಹಾಸ್ಯ ನಟ ಕೂಡ ಆ ಒಂದು ಸ್ಟೋನಿ ಬ್ರೂಕ್ಸಿಗೆ ಬಂದಿದ್ರು ಅನ್ನುವಂಥದ್ದು ವಿಚಾರ ಗೊತ್ತಾಗಿತ್ತು. ಅದಾದ ನಂತರ ಆರೋಪಿಗಳ ಹೇಳಿಕೆಯಲ್ಲೂ ಕೂಡ ಚಿಕ್ಕಣ್ಣ ಬಂದಿದ್ರು ಅನ್ನುವಂಥದ್ದು ಗೊತ್ತಾಗಿತ್ತು. ಈಗ ಪೊಲೀಸರಿಗೆ ಇರುವಂಥ ಪ್ರಶ್ನೆ ಅಂತ ಹೇಳಿದರೆ, ಪವನ್ ಬಂದು ದರ್ಶನ್ ಬಳಿ ರೇಣುಕಾಸ್ವಾಮಿಯನ್ನು ಕರ್ಕೊಂಡು ಬಂದಿದ್ದೀವಿ ಅನ್ನುವಂಥ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದಂಥ ಟೈಮ್ನಲ್ಲಿ ಚಿಕ್ಕಣ್ಣ ಕೂಡ ಅಲ್ಲಿ ಇದ್ರಾ ಅನ್ನುವಂಥದ್ದು. ಒಂದು ವೇಳೆ ಚಿಕ್ಕಣ್ಣನ ಮುಂದೆಯೇ ಈ ಎಲ್ಲ ಚರ್ಚೆಗಳು ನಡೆದಿದ್ದೇ ಆದಲ್ಲಿ ಚಿಕ್ಕಣ್ಣ ಅವ್ರನ್ನ ಈ ಒಂದು ಕೇಸ್ನಲ್ಲಿ ಸಾಕ್ಷಿಯನ್ನಾಗಿ ಮಾಡುವಂಥ ಸಾಕ್ಷಿ ಇದೆ. ಅವ್ರ ಕಡೆಯಿಂದ 164 ಹೇಳಿಕೆಯನ್ನು ದಾಖಲು ಮಾಡಿಕೊಂಡು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಯನ್ನಾಗಿ ದಾಖಲು ಮಾಡಿಕೊಳ್ಳುವಂಥ ಚಾನ್ಸಸ್ ಇದೆ. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇದೇ ಕಾರಣಕ್ಕೋಸ್ಕರ ಈಗ ಚಿಕ್ಕಣ್ಣ ಅವರಿಗೆ ತನಿಖಾಧಿಕಾರಿಗಳು ನೋಟಿಸ್ನ ನೀಡಿದ್ದಾರೆ. ಅವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ಉತ್ತರವನ್ನು ಕೊಡ್ತಾರೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕೆಂದರೆ CCTVಯಲ್ಲಿ ಅವರು ಬಂದಿದ್ದು ಹೋಗಿದ್ದು ಇದೆಲ್ಲೋ ಟೈಮಿಂಗ್ಸ್ಗಳು ಕೂಡ ಮೆನ್ಷನ್ ಆಗಿದ್ದಾವೆ. ಹಾಗಾಗಿ ಇಲ್ಲಿ ಚಿಕ್ಕಣ್ಣ ಸುಳ್ಳು ಹೇಳೋದಕ್ಕೆ ಸಾಧ್ಯ ಇಲ್ಲ. ಚಿಕ್ಕಣ್ಣ ಇದ್ದಂಥ ಟೈಮ್ನಲ್ಲೇ ಈ ಎಲ್ಲ ಘಟನೆಗಳು ನಡೆದಿದ್ದೇ ಆದಲ್ಲಿ ಚಿಕ್ಕಣ್ಣ ಅವೆಲ್ಲವನ್ನು ಕೂಡ ಪೊಲೀಸರ ಮುಂದೆ ಹೇಳಿಕೆ ರೂಪದಲ್ಲಿ ನೀಡಬೇಕಾಗತ್ತೆ. ಇದು ತನಿಖೆಯ ದೃಷ್ಟಿಯಿಂದ ತುಂಬಾ ಮಹತ್ವದ ಒಂದು ಭಾಗವಾಗಲಿದೆ. ಸ್ಮಿತಾ. ಓಕೆ ಸುನಿಲ್, ನೋಡಿ, ಈಗ ಪ್ರಮುಖವಾಗಿ ಈಗ ಅಲ್ಲಿಗೆ ಕರೆದುಕೊಂಡು ಹೋದ ಬಳಿಕ ಅಲ್ಲಿ ಪ್ರಕ್ರಿಯೆ ಹೇಗಿರುತ್ತೆ? ಯಾಕೆಂದರೆ ನೋಡಿ, ಇನ್ನೂ ಒಂದು ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇರುವಂಥದ್ದು, ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಎಲ್ಲರೂ ಕೂಡ ಪಾರ್ಟಿ ಮಾಡಿದ್ರು ಅಂತೇಳಿ ಪೊಲೀಸರು ಗೊತ್ತಾಗಿತ್ತು. ಇಷ್ಟು ದಿನ ಯಾಕೆ ತಡ ಮಾಡಿದ್ರು ಅಂತೇಳಿ ಅಲ್ಲಿ CCTV ಫುಟೇಜನ್ನು ಇನ್ನೂ ವಶಕ್ಕೆ ಪಡೆದುಕೊಂಡಿಲ್ಲ. ಈಗ ಪಡೆದುಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ. ಸೊ CCTV ಫುಟೇಜ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಈ ಕೇಸ್ನಲ್ಲಿ ಸುನಿಲ್? ನಾಗೇಂದ್ರ, ಆಲ್ರೆಡಿ ಸ್ಟೋನಿ ಬ್ರೂಕ್ಸ್ನಲ್ಲಿ ಈ ಎಲ್ಲ ವಿಚಾರಗಳ ಚರ್ಚೆ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಿದ್ದಂಗೆ ತನಿಖಾಧಿಕಾರಿಗಳು ಸ್ಟೋನಿ ಬ್ರೂಕ್ಸ್ನ ಅಷ್ಟು CCTV ಫುಟೇಜ್ಗಳ DVRನ ಜಪ್ತಿ ಮಾಡ್ಕೊಂಡಾಗಿದೆ. ಆಲ್ರೆಡಿ ಇದನ್ನು ಸಂಪೂರ್ಣವಾಗಿ ಪೊಲೀಸರು ಪರಿಶೀಲನೆ ಕೂಡ ಮಾಡಿಯಾಗಿದೆ. ಅಲ್ಲಿ ಯಾರ್ಯಾರಿದ್ರು ಅನ್ನುವಂಥದ್ರ ಕಂಪ್ಲೀಟ್ ಡೀಟೇಲ್ಸ್ ಕೂಡ ತಗೊಂಡಾಗಿದೆ. ಸೊ ಇನ್ನು CCTV ಫುಟೇಜನ್ನು ಆಲ್ರೆಡಿ ಪರಿಶೀಲನೆ ಮಾಡಿದ ಬಳಿಕವೇ ತನಿಖೆ ಮುಂದಿನ ಹಂತಕ್ಕೆ ಹೋಗಿರುವಂಥದ್ದು. ಸೊ ಈಗ ಏನು ಪ್ರೋಸೆಸ್ ಇರುತ್ತೆ ಅನ್ನುವಂಥದ್ದು, ಈಗ ಶೆಡ್ನಲ್ಲಿ ಸ್ಪಾಟ್ ಮಾಜರ್ ಮಾಡಿದಂಥ ಟೈಮ್ನಲ್ಲಿ ಏನೇನು ಪ್ರೋಸೆಸ್ ಮಾಡಿದ್ರು ಅಂದರೆ, ಯಾರ್ಯಾರು ಹೊಡೆದ್ರಿ, ಡಿಸೀಸ್ಡ್ ಎಲ್ಲಿ ಬಿದ್ದಿದ್ದ, ಅದಾದ ನಂತರ ಉಳಿದ ಆರೋಪಿಗಳು ಎಲ್ಲೆಲ್ಲಿ ನಿಂತಿದ್ರು, ಸೊ ಈ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದ್ರು. ಇದೀಗ ಸ್ಟೋನಿ ಬ್ರೂಕ್ಸ್ನಲ್ಲಿ ಆಗಿರುವಂಥ ಘಟನೆಗಳು ಏನೇನು ಅಂತ ಹೇಳಿದರೆ, ಈ ಹಲ್ಲೆ ಮಾಡೋದಕ್ಕೆ ಹೋಗೋದಕ್ಕಿಂತ ಮೊದಲು ಅವರೆಲ್ಲರೂ ಕೂಡ ಕೂತ್ಕೊಂಡು ಅಲ್ಲಿ ಚರ್ಚೆಯನ್ನು ಮಾಡಿದ್ದು, ಈ ಕಿಡ್ನ್ಯಾಪ್ ಆಗಿರುವಂಥ ವಿಚಾರ ಮತ್ತು ಆತನ ಬಳಿ ಹೋಗಿ ಹಲ್ಲೆಯನ್ನು ಮಾಡಬೇಕು. ಆ್ಯಂಡ್ ಅಲ್ಲಿ ಕೂತ್ಕೊಂಡಿದ್ದಂಥ ಟೈಮ್ನಲ್ಲೇ ದರ್ಶನ್ ಪವಿತ್ರ ಗೌಡಗೆ ಫೋನ್ ಮಾಡಿ ಈ ರೀತಿ ಹೋಗಬೇಕು, ಮನೆ ಹತ್ರ ಬರ್ತೀನಿ ಅನ್ನುವಂಥ ಒಂದು ವಿಚಾರವನ್ನು ಕೂಡ ಹೇಳಿದ್ದ. ಸೊ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಆ ಒಂದು ಸ್ಟೋನಿ ಬ್ರೂಕ್ಸ್ನಲ್ಲಿ ಯಾರ್ಯಾರು ಇದ್ದರು, ಎಲ್ಲೆಲ್ಲಿ ಕೂತಿದ್ರು, ಏನೇನು ಮಾಡ್ತಿದ್ರು ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಕಲೆ ಹಾಕಿ ಅದನ್ನು ಪಂಚರ ಸಮಕ್ಷದಲ್ಲಿ ಮಹಜರು ಪ್ರಕ್ರಿಯೆಯಲ್ಲಿ ಆ್ಯಡ್ ಮಾಡಿಕೊಳ್ಳಲಾಗುತ್ತೆ. ನಾಗೇಂದ್ರ. ಓಕೆ, ಥ್ಯಾಂಕ್ ಯು ಸುನಿಲ್. ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡ್ತೀವಿ. ನಿಕೇಶ್ ಸ್ಟೋನಿ ಬ್ರೂಕ್ ಹೋಟೆಲ್ ಮುಂಭಾಗದಿಂದಲೇ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ನಿಕೇಶ್, ಎಷ್ಟೊತ್ತಿಗೆ ಕರ್ಕೊಂಬರ್ತಾರೆ ಅಲ್ಲಿಗೆ? ಸದ್ಯಕ್ಕೆ ಅಲ್ಲಿನ ಸಿಚುವೇಶನನ್ನು ತೋರಿಸಿ ನಮಗೆ ಎಕ್ಸ್ಪ್ಲೇನ್ ಮಾಡ್ಬೋದಾ ಹೇಗಿದೆ ಅಂತೇಳಿ ಈಗ ಸದ್ಯಕ್ಕೆ ಅಲ್ಲಿನ ಪರಿಸ್ಥಿತಿ?
ಎಸ್, ಖಂಡಿತ ಈಗಾಗಲೇ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ ಇಂದ ಹೊರಟಿದ್ದಾರೆ ದರ್ಶನ್ ಅಂಡ್ A10 ಆರೋಪಿ ವಿನಯ್ ಹಾಗೆ ದರ್ಶನ್ ಅನ್ನ ಈಗಾಗಲೇ ಇನ್ನೇನು ಕೆಲವೇ ಕ್ಷಣದಲ್ಲಿ ಕರ್ಕೊಂಡು ಬರುವಂತಹ ನಿರೀಕ್ಷೆ ಇರುವಂತದ್ದು. ಈಗಾಗಲೇ ಹೊರಟಿದ್ದಾರೆ ಅಲ್ಲಿಂದ. ಬಟ್ ಇಲ್ಲಿ ಈಗಾಗಲೇ ಪೊಲೀಸ್ನವರು ಕೂಡ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ, ಯಾವುದೇ ರೀತಿ ಅಹಿತಕರ ಘಟನೆ ನಡೆದಂತೆ. ಯಾಕಂತ ಹೇಳಿದ್ರೆ ದರ್ಶನ್ ಅವರಿಗೆ ಫ್ಯಾನ್ಸ್ಗಳು ಇರುವಂತದ್ದು, ಇಲ್ಲಿಷ್ಟು ಫ್ಯಾನ್ಸ್ಗಳು ಕೂಡ ನಿಂತ್ಕೊಂಡು ಕಾಯ್ತಾ ಇದ್ದಾರೆ. ದರ್ಶನ್ ಯಾವಾಗ ಬರ್ತಾರೆ, ಯಾವಾಗ ಅವ್ರನ್ನ ನೋಡಬೇಕು ಎನ್ನುವಂತ ನಿಟ್ಟಿನಲ್ಲೂ ಕೂಡ, ದರ್ಶನ್ ಅವರನ್ನ ಕಾಣ್ಕೋಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಇಲ್ಲಿ ಒಂದಿಷ್ಟು ಫ್ಯಾನ್ಸ್ಗಳು ಕೂಡ ಅಲ್ಲಿ ಇದ್ದಾರೆ. ಆ ನಿಟ್ಟಿನಲ್ಲೂ ಕೂಡ ಪೊಲೀಸ್ನವರು ಕೂಡ ಯಾವುದೇ ರೀತಿ ಅಹಿತಕರ ಘಟನೆ ನಡೆದಂತರೂ ಕೂಡ ಅಲ್ಲಿ ಒಂದು ಸಾರ್ವಜನಿಕರಿಗೆ ಪ್ರವೇಶ ನಿರ್ಬಂಧ ಹೇರುವಂತ ನಿಟ್ಟಿನಲ್ಲಿ ಪೊಲೀಸ್ನವರು ಒಂದು ಟ್ಯಾಪ್ ಅನ್ನು ಕೂಡ ಹಾಕಿಟ್ಟಿದ್ದಾರೆ. ಜೊತೆಗೆ ಈಗ ದರ್ಶನ್ ಈ ಹೋಟೆಲ್ ಅಲ್ಲಿ ಪಾರ್ಟಿ ಮಾಡಿದ್ದಾರೆ ಎನ್ನುವಂಥದ್ದು ಮೇಲ್ನೋಟಕ್ಕೆ ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಈ ನಿಟ್ಟಿನಲ್ಲಿ ಈಗ A10 ಆರೋಪಿ ವಿನಯ್ಗೆ ಸೇರಿರುವಂತ ಈ ಒಂದು ಸ್ಟೋನಿ ಬ್ರೋಕ್ ಪಬ್, ಈ ಒಂದು ನಿಟ್ಟಿನಲ್ಲಿ ಆತನನ್ನ ಸ್ಥಳ ಮಹಾಜರಿಗೆ ಕರ್ಕೊಂಡು ಬರ್ತಾರೆ. ದರ್ಶನ್ ಜೊತೆ ಇನ್ಯಾರೆಲ್ಲ ಪಾರ್ಟಿ ಸಂದರ್ಭದಲ್ಲಿ ಬಂದಿದ್ದಾರೆ, ಪಾರ್ಟಿ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಫಿಲ್ಮ್ ಇಂಡಸ್ಟ್ರಿಯಿಂದ ಯಾರು ನಿರ್ಮಾಪಕರು ಅವ್ರ ಜೊತೆ ಇದ್ದಾರೆ ಅನ್ನುವಂಥದ್ದು ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. ಅವ್ರ ಜೊತೆ ಚಿಕ್ಕಣ್ಣ ಕೂಡ ಪಾರ್ಟಿಯಲ್ಲಿ ಇದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಚಿಕ್ಕಣ್ಣಿಗೆ ಈಗಾಗಲೇ ನೋಟಿಸ್ ಕೂಡ ಇಶ್ಯೂ ಆಗಿದೆ, ನೋಟಿಸ್ಗೆ ವಿಚಾರಣೆಗೆ ಹಾಜರಾಗಬೇಕು ಎನ್ನುವಂಥ ನಿಟ್ಟಿನಲ್ಲಿ. ಬಟ್ ಜೊತೆಗೆ ಇವತ್ತಿನ ಬೆಳವಣಿಗೆಯನ್ನ ಗಮನಿಸಬೇಕಂತ ಹೇಳಿದ್ರೆ, ಇವತ್ತು ದರ್ಶನ್ ಪ್ರಮುಖ A2 ಆರೋಪಿ ಆಗಿರುವಂತ ದರ್ಶನ್ ಹಾಗೆ A10 ಆರೋಪಿ ವಿನಯ್ ಇದೇ ಪಬ್ನಲ್ಲಿ ಪಾರ್ಟಿಯನ್ನ ಮಾಡಿರುವಂಥದ್ದು. ಕೊಲೆ ಮಾಡುವಂತ ಸಂದರ್ಭದಲ್ಲಿ, ಕೊಲೆ ಅಂದ್ರೆ ಪಾರ್ಟಿ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿಯ ಕೊಲೆ ವಿಚಾರಕ್ಕೆ ಏನಾದರೂ ಚರ್ಚೆ ನಡೆದಿದ್ಯಾ, ಅಂದ್ರೆ ಕೊಲೆ ಮಾಡಿದ್ಮೇಲೆ ಆತನನ್ನು ಏನು ಮಾಡಬೇಕು, ಆತನ ಡೆಡ್ ಬಾಡಿಯನ್ನ ಜೊತೆಗೆ ಕೊಲೆ ಮಾಡೋ ಬಿಫೋರ್ ಏನಾದರೂ ಚರ್ಚೆ ನಡೆದಿದ್ಯಾ ಎನ್ನುವಂಥದ್ದು ಹೇಳೋಕ್ಕಾಗಲ್ಲ. ಎಣ್ಣೆ ಏಟಲ್ಲಿ ಏನು ಬೇಕಾದ್ರೂ ಚರ್ಚೆ ನಡೆದಿರಬಹುದು, ಯಾವ ಟೇಬಲಲ್ಲಿ ಚರ್ಚೆ ಮಾಡಿದ್ರಿ, ಯಾವ ಕ್ಯಾಬಿನಲ್ಲಿ ಕೂತ್ಕೊಂಡಿದ್ರಿ, ಈಗೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ರೆ ಎನ್ನುವಂಥದ್ದು ಕೂಡ ಈಗಲೇ ಪೊಲೀಸ್ನವರು ಕೂಡ ವಿಚಾರಣೆ ಸಂದರ್ಭದಲ್ಲಿ ಒಂದಿಷ್ಟು ಮಾಹಿತಿಗಳನ್ನ ಕಲೆ ಹಾಕ್ತಾರೆ ಸ್ಥಳ ಮಹಾಜರ್ ಸಂದರ್ಭದಲ್ಲಿ. ಜೊತೆಗೆ FSL ಟೀಮ್ ಕೂಡ ಎಂಟ್ರಿಯನ್ನ ಕೊಡಲಿದೆ. ಜೊತೆಗೆ ಬಹಳ ಪ್ರಮುಖವಾಗಿ ಇಲ್ಲಿರುವಂತಹ CC ಕ್ಯಾಮೆರಾಗಳನ್ನು ಕೂಡ ವಶಕ್ಕೆ ಪಡೆದುಕೊಂಡು ಅದರಲ್ಲಿರುವಂತಹ ಮಾಹಿತಿಗಳನ್ನು ಕಲೆ ಹಾಕುವಂತ ಎಲ್ಲ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕುವಂತ ನಿಟ್ಟಿನಲ್ಲಿ ಕೂಡ ವಿಚಾರಣೆಯನ್ನ ಎದುರಿಸ್ತಿರುವಂತಹ ಆರೋಪಿಗಳನ್ನು ಕೂಡ ತೀವ್ರ ವಿಚಾರಣೆಯನ್ನ ನಡೆಸಲಿದ್ದಾರೆ ಪೊಲೀಸ್ನವರು. ಈಗಾಗಲೇ ಗಮನಿಸಬಹುದು, ಇನ್ನೇನು ಕೆಲವೇ ಕ್ಷಣದಲ್ಲಿ ಪೊಲೀಸ್ ಜೊತೆಗೆ ಅಂದ್ರೆ ಅವ್ರನ್ನ ಆರೋಪಿಗಳನ್ನ ಕರ್ಕೊಂಡು ಬರ್ತಾರೆ. ಆ ನಿಟ್ಟಿನಲ್ಲಿ ಕೂಡ ಎಲ್ಲ ಪೊಲೀಸ್ನವರು ಕೂಡ ಈಗಾಗಲೇ ಅಲರ್ಟ್ ಆಗಿದ್ದಾರೆ. ಸೊ ಇಲ್ಲಿ ಯಾರಿಗೂ ಕೂಡ ಪ್ರವೇಶ ಅಂದ್ರೆ ಸಾರ್ವಜನಿಕರಿಗೆ ಅಥವಾ ದರ್ಶನ್ ಫ್ಯಾನ್ಸ್ಗೆ ಇಲ್ಲಿ ಯಾರಿಗೂ ಕೂಡ ಒಳಗಡೆ ಬರಬಾರ್ದು, ಯಾವುದೇ ರೀತಿ ತೊಂದರೆಯನ್ನು ಕೊಡಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಪೊಲೀಸ್ನವರು ಕೂಡ ಸನ್ನದ್ಧರಾಗಿದ್ದಾರೆ. ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ವಿಷುವಲ್ಸ್ ಕೂಡ ಅಲ್ಲಿ ಗಮನಿಸ್ತಾ ಇರ್ಬೋದು. ಒಂದ್ ಕಡೆ ಕಾನ್ಸ್ಟೇಬಲ್ಗಳಾಗಿರ್ಬೋದು ಅಥವಾ ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು, PSI ಎಲ್ಲರೂ ಕೂಡ ಇಲ್ಲಿ ಇದ್ದಾರೆ. ಒಂದ್ ಕಡೆಯಲ್ಲಿ ಆಚೆ ಕಡೆನೂ ಕೂಡ ಹಿಂಭಾಗದಲ್ಲೂ ಕೂಡ ಒಂದು ಟ್ಯಾಪ್ ಅನ್ನ ಹಾಕಿದ್ದಾರೆ. ಯಾವುದೇ ಕಾರಣಕ್ಕೂ ಹಿಂಭಾಗದಿಂದನೂ ಕೂಡ ಪ್ರವೇಶವನ್ನ ಮಾಡಬಾರದು. ಬಟ್ ಇಲ್ಲಿ ಪ್ರಮುಖವಾಗಿ ಇರುವಂತದ್ದು ಎಂಟ್ರೆನ್ಸ್. ಈ ಎಂಟ್ರೆನ್ಸ್ ಇಂದ ಇಲ್ಲಿ ಒಂದು 50 ಮೀಟರ್ ತನಕ ಒಂದು ಯಾರಿಗೂ ಕೂಡ ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.